ಎಲ್ಲಾರು ಸಾಮೀಲ್ ಅದ ಅಂತ ಹೇಳ್ತಾರೆ. ಅದು ಬಹಿರಂಗ ಆಗ್ಲಿ, ಯಾರೇ ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಮಾಡ್ಬೇಕಾಗಿದೆ. ಅದಕ್ಕೆ ಮಾಡೋದಲ್ಲ ಗೊತ್ತಾಗ್ತದಲ್ಲ ಆಗ್ಲಿ. ಏನೇನು ಹಗರಣ ಮಾಡ್ಯಾರ ಎಲ್ಲ ಈಗ ಪ್ರಶ್ನೋತ್ತರ ವೇಳೆ ವಿಷಯ ನಮ್ಮ ನಿಯಮಾವಳಿಗಳ ಪ್ರಕಾರ ಚರ್ಚೆ ಆಗಬೇಕು. ಈ ಸದನದಲ್ಲಿ ವಿಷಯ ತರೋದು ಏನಾಗಿದೆ ಇಲ್ಲ ಅಧ್ಯಕ್ಷ, ಅದರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ, ಪ್ರಶ್ನೋತ್ತರ ಪ್ರಾರಂಭ ಮಾಡ್ರಿ. ಯಾವಾಗ ಆ ಚರ್ಚೆ ಮಾಡುವಂತದ್ದು ವಿಷಯ ಇರ್ತದೋ ಅವಾಗ ಒಂದ್ ಸೆಕೆಂಡ್ ಕೇಳಿ. ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ. ಈಗೇನ ಅವ್ರ ವಿಷಯ ಎತ್ತಾ ಇದ್ದಾರೆ, ಆ ವಿಷಯ ಎತ್ತೋದಕ್ಕೆ ಅವ್ರು ಬರೋದಿಲ್ಲ ಅನ್ನೋದು ಗೊತ್ತಿದೆ. ಆದ್ರೂ ಗೊಂದಲ ಮಾಡೋದಕ್ಕೆ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು, ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಎಲ್ಲ ಮೈಕಾಗಿ ಎಲ್ಲ ಸ್ವಾಗತಿಸಬೇಕಾಗಿತ್ತು. ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು. ಅಡ್ಜರ್ನ್ಮೆಂಟ್ ಮೋಷನ್ ನಾನು ನೋಡಿದೆ, ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜರ್ನ್ಮೆಂಟ್ ಮೋಷನ್ ನ ವಿವರಗಳನ್ನ ನೋಡಿದೆ. ಎಲ್ಲಾರು ಸಾಮೀಲ್ ಅದ ಅಂತ ಹೇಳ್ತಾರೆ. ಅದು ಬಹಿರಂಗ ಆಗ್ಲಿ, ಯಾರೇ ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಮಾಡ್ಬೇಕಾಗಿದೆ. ಅದಕ್ಕೆ ಮಾಡೋದಲ್ಲ ಗೊತ್ತಾಗ್ತದಲ್ಲ ಆಗ್ಲಿ. ಏನೇನು ಹಗರಣ ಮಾಡ್ಯಾರ ಎಲ್ಲ ಈಗ ಪ್ರಶ್ನೋತ್ತರ ವೇಳೆ ವಿಷಯ ನಮ್ಮ ನಿಯಮಾವಳಿಗಳ ಪ್ರಕಾರ ಚರ್ಚೆ ಆಗಬೇಕು. ಈ ಸದನದಲ್ಲಿ ವಿಷಯ ತರೋದು ಏನಾಗಿದೆ ಇಲ್ಲ ಅಧ್ಯಕ್ಷ, ಅದರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ, ಪ್ರಶ್ನೋತ್ತರ ಪ್ರಾರಂಭ ಮಾಡ್ರಿ. ಯಾವಾಗ ಆ ಚರ್ಚೆ ಮಾಡುವಂತದ್ದು ವಿಷಯ ಇರ್ತದೋ ಅವಾಗ ಒಂದ್ ಸೆಕೆಂಡ್ ಕೇಳಿ. ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ. ಈಗೇನ ಅವ್ರ ವಿಷಯ ಎತ್ತಾ ಇದ್ದಾರೆ, ಆ ವಿಷಯ ಎತ್ತೋದಕ್ಕೆ ಅವ್ರು ಬರೋದಿಲ್ಲ ಅನ್ನೋದು ಗೊತ್ತಿದೆ. ಆದ್ರೂ ಗೊಂದಲ ಮಾಡೋದಕ್ಕೆ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು, ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಎಲ್ಲ ಮೈಕಾಗಿ ಎಲ್ಲ ಸ್ವಾಗತಿಸಬೇಕಾಗಿತ್ತು. ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು. ಅಡ್ಜರ್ನ್ಮೆಂಟ್ ಮೋಷನ್ ನಾನು ನೋಡಿದೆ, ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜರ್ನ್ಮೆಂಟ್ ಮೋಷನ್ ನ ವಿವರಗಳನ್ನ ನೋಡಿದೆ.